Hello students, with continuation of lesson moving charges and magnetism. Now we move on to the another very important article, force on a moving charge in a magnetic field. Can you recall earlier aspects like what a charge at rest has an electric field? A charge moving with uniform velocity has what? Both electric and magnetic field. When the same charge is accelerated, what it does? It gives electromagnetic waves. Do you know the source for electromagnetic wave? Of course, an accelerated charge. ನೋಡಿ, ಚಾರ್ಜು ರೆಸ್ಟ್ನಲ್ಲಿದ್ದಾಗ ಏನನ್ನು ಹೊಂದಿದೆ? ಕೇವಲ ಎಲೆಕ್ಟ್ರಿಕ್ ಫೀಲ್ಡು. ಅದೇ ಚಾರ್ಜು ಚಲಿಸಲಿಕ್ಕೆ ಶುರು ಆದಾಗ ಯಾವ ರೀತಿ ಚಲನೆಯಲ್ಲಿರಬೇಕು? ಯೂನಿಫಾರ್ಮ್ ವೆಲಾಸಿಟಿ. ಅವಾಗ ಏನು ಸಿಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡಿನ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡು ಇದೆ. ಅದೇ ರೀತಿ ಯಾವಾಗ ಒಂದು ಚಾರ್ಜು ಎಕ್ಸಲರೇಟ್ ಆಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಗೆ ಒಳಪಡುತ್ತೆ, ಆವಾಗ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳು ಏನು ಸ್ವರೂಪ ಪಡ್ಕೊಳ್ತವೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ವರೂಪ ಪಡುತ್ತೆ. ಈಗ ನೋಡಿ, ಈ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಒಂದು ಚಾರ್ಜನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಏನಾಗುತ್ತೆ? ಆ ಚಾರ್ಜ್ ಮೇಲೆ ಒಂದು ಫೋರ್ಸ್ ಬರುತ್ತೆ. ನೆನಪು ಮಾಡ್ಕೊಳ್ಳಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಎ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಹೀಗಾಗುತ್ತೆ? ಯಾಕೆಂದರೆ ಚಾರ್ಜಿನ ಸುತ್ತ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹಾಗೆ ಹೊಂದಿರುವ ಚಾರ್ಜಿನ ಸುತ್ತ ಇರುವ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ಗಳು ಸಂಪರ್ಕಕ್ಕೆ ಬರುತ್ತೆ. ಒಂದು ನಿಮ್ಮ ಚಾರ್ಜಿನ ಸುತ್ತ ಇರುವ ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ನೀವು ಅಪ್ಲೈ ಮಾಡಿದ ಫೀಲ್ಡು. ಎರಡೂ ಇಂಟರ್ಯಾಕ್ಟ್ ಆದಾಗ, ಅಂದರೆ ಕಾಂಟ್ಯಾಕ್ಟ್ನಲ್ಲಿ ಬಂದಾಗ ಏನನ್ನು ಪ್ರೊಡ್ಯೂಸ್ ಮಾಡ್ತವೆ? ಫೋರ್ಸ್. ಎಫ್ ಈಸ್ ಈಕ್ವಲ್ ಟು ಫೋರ್ಸ್ ಏನಿತ್ತು ನೆನ್ಪು ಮಾಡಿಕೊಡಿ, ಎಫ್ ಈಸ್ ಈಕ್ವಲ್ ಟು ಇ ಕ್ಯೂ. ಇದು ಯಾವಾಗ? ಇಟ್ ಈಸ್ ದ ಫೋರ್ಸ್ ಆಫ್ ದ ಚಾರ್ಜ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಒಂದು ಇದೇ ಚಾರ್ಜನ್ನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಪ್ಲೇಸ್ ಮಾಡಿವಂತ ಭಾವಿಸಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ನಾಗ ಚಾರ್ಜ್ ಪ್ಲೇಸ್ ಮಾಡಿದ್ರೆ ಏನು ಪ್ರೊಡ್ಯೂಸ್ ಆಯಿತು? ಫೋರ್ಸ್. ಯಾಕೆ? ಡ್ಯೂ ಟು ದ ಇಂಟರಾಕ್ಷನ್ ಆಫ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಚಾರ್ಜ್ ವಿತ್ ದ್ಯಾಟ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಿಯರ್ now we are trying to place a charge at rest in a magnetic field. So is there any chance for the charge to experience a force? The scientists have found that your charge, if it is at rest and being placed in a magnetic field, is not going to experience any force. So the reason is quite simple, because what charge at rest has an electric field, where it is being placed in a magnetic field. Is it not two different fields are there here? One is a magnetic field, other one is electric field. Please remember that different fields seems to be not interacting. That is the reason why charge at rest placed in a magnetic field not experience any force. ನೋಡಿ, ಒಂದ್ಸರಿ ಸ್ಪಷ್ಟನೆ ಮಾಡಿಕೊಳ್ಳಿ. ಒಂದು ಚಾರ್ಜನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಎಟ್ ರೆಸ್ಟಿನ ಪೊಸಿಷನಲ್ಲಿ ಇಟ್ಟಿದ್ದೇವೆ. ಯಾವಾಗೊಂದು ಚಾರ್ಜನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಎಟ್ ರೆಸ್ಟ್ ಪೊಸಿಷನಲ್ಲಿ ಇಟ್ಟಿದೆ ಅಂದರೆ ಎರಡು ಫೀಲ್ಡ್ಸ್ಗಳಾಯಿತು. ಒಂದು ಚಾರ್ಜಿನ ಸುತ್ತ ಇರುವ ಎಲೆಕ್ಟ್ರಿಕ್ ಫೀಲ್ಡು, ಜೊತೆಗೆ ಅದನ್ನು ಎಲ್ಲಿ ಪ್ಲೇಸ್ ಮಾಡಿದ್ದೀರಾ? ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ. ಈಗ ನಿಮ್ಮ ಚಾರ್ಜ್ ಮೇಲೆ ಏನಾದರೂ ಫೋರ್ಸ್ ಬರ್ತಾ ಇರುತ್ತೆ ಅಂತ ಅಬ್ಸರ್ವ್ ಮಾಡಿದರು ಸೈಂಟಿಸ್ಟ್. ಅಬ್ಸರ್ವೇಷನ್ ಏನು ರಿಪೋರ್ಟ್ ಬಂತು ಅಂದರೆ ಫೋರ್ಸೇ ಇಲ್ಲ. ಬಹುಶಃ ಯಾಕೆ ಫೋರ್ಸ್ ಇಲ್ಲ? ಯಾಕೆಂದರೆ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅದು ಎಲ್ಲಿ ಇಟ್ಟಿದ್ದೀರಾ? ಮ್ಯಾಗ್ನೆಟಿಕ್ ಫೀಲ್ಡು. ಎರಡೂ ಫೀಲ್ಡ್ಸ್ಗಳು ಬೇರೆ ಬೇರೆ ಆಗಿದೆ. ಹಾಗಾಗಿ ಅವು ಸಂಪರ್ಕಕ್ಕೆ ಬರುವುದಿಲ್ಲ ಅಥವಾ ಕಾಂಟ್ಯಾಕ್ಟ್ನಲ್ಲಿ ಬರುವುದಿಲ್ಲ. ಆ ಕಾರಣವಶಾತ್ತೇ ನಮ್ಮ ಚಾರ್ಜಿಗೆ ಫೋರ್ಸ್ ಬಂದಿಲ್ಲ ಅಂತ ಸೈಂಟಿಸ್ಟು ಹೇಳ್ತಾರೆ. ಈಗ ನೋಡಿ, ಇನ್ನೊಂದು ಅಂಶವನ್ನು ಗಮನಿಸೋಣ. ಇದೇ ಚಾರ್ಜನ್ನು ಈ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಚಲಿಸುವ ಹಾಗೆ ಸ್ಥಿತಿಯಲ್ಲಿ ಕಳಿಸೋಣ. ಅಂದರೆ ವೆನ್ ದ ಚಾರ್ಜ್ ಈಸ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಇವಾಗ ಏನಾಗುತ್ತೆ? ನೆಟ್ ಮಾಡಿಕೊಳ್ಳಿ, ಎ ಚಾರ್ಜ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಹ್ಯಾಸ್ ವಾಟ್ ಅರೌಂಡ್ ಇಟ್? ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಚಾನ್ಸ್ ಇದೆಯಲ್ಲ, ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ಸು ಇಂಟರ್ಯಾಕ್ಟ್ ಆಗ್ತಿದ್ದಿಲ್ಲ ಯಾವಾಗ? ಚಾರ್ಜ್ ರೆಸ್ಟ್ ಇದ್ದಾಗ.
ಆದರೆ ಅದೇ ಚಾರ್ಜು ಚಲಿಸ್ಲಿಕ್ಕೆ ಶುರು ಆಯಿತು ಅಂದರೆ ಆ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎರಡೂ ಇದೆ. ಈಗ ಚಾರ್ಜ್ ಚಲಿಸುವ ಚಾರ್ಜಿನ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಬರುತ್ತೆ. ಆ ಕಾಂಟ್ಯಾಕ್ಟ್ನಲ್ಲಿ ಬಂದಾಗ ಸೈಂಟಿಸ್ಟ್ ಏನು ಅಬ್ಸರ್ವ್ ಮಾಡಿದರು, ಚಾರ್ಜ್ ಕೂಡ ಫೋರ್ಸನ್ನು ಪಡೆಯುತ್ತೆ ಯಾವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪ್ರಸಾರ ಮಾಡಿದಾಗ. ನೋಡಿ, ಅರ್ಲಿಯರ್ ರಿಪೋರ್ಟ್ಸ್ ಏನಿತ್ತು, ಎ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. Now the new report is when the charge is moving in a magnetic field also experiences a force. What could be the reason? Because a moving charge has two fields, electric and magnetic field. But out of those two fields, the magnetic field part of charge will interact with the external field. That may be the reason for the charge to experience what? Force. I think the concept is clear. So what happens to the charge? When it is moving in a magnetic field, the answer is it experiences a force. So the now concept is clear. When it is experiencing a force, all of you know that force is a vector quantity. What parameters a vector must have? Two things, especially magnitude and direction. The scientists have found or evaluated the magnitude part of that force, and some other scientists gave the direction of that force. Now this force is sometimes referred as a magnetic Lorentz force or simply magnetic force. Why the magnetic force, please? Because the force comes on account of interaction of magnetic field of moving charge with that of external. Earlier this force referred as what? Electrostatic force. ನೆನ್ಪು ಮಾಡ್ಕೊಳ್ಳಿ, ಇಲ್ಲಿ ಬರುವ ಫೋರ್ಸಿಗೆ ಮ್ಯಾಗ್ನೆಟಿಕ್ ಲಾರೆಂಜ್ ಫೋರ್ಸ್ ಯಾಕಂತಿದ್ದಾರೆ? ಯಾಕಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳ ಇಂಟರಾಕ್ಷನಿಂದ ಡೆವಲಪ್ ಆಗಿರುವ ಫೋರ್ಸ್ ಇದು. ನಿಮ್ಮ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಬಂದಿರುವ ಎಫ್ ಇಸ್ ಈಕ್ವಲ್ ಟು ಇ ಕ್ಯೂಗೆ ಎಫ್ಗೆ ಏನಂತ ಹೆಸರಿಟ್ಟಿದ್ದಾರೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು. ಏನು ಕಾರಣ ಇರ್ಬೋದು? ಎರಡು ಎಲೆಕ್ಟ್ರಿಕಲ್ ಫೀಲ್ಡ್ಸ್ಗಳ ಇಂಟರಾಕ್ಷನ್ಸ್ನಿಂದ ಬಂದಿದೆ, ಹಾಗಾಗಿ ಅದಕ್ಕೆ ಎಲೆಕ್ಟ್ರಿಕಲ್ ಫೋರ್ಸ್ ಅಂದಿದ್ದಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳ ಇಂಟರಾಕ್ಷನ್ನಿಂದ ಫೋರ್ಸ್ ಬಂದಿರೋದ್ರಿಂದ ಮ್ಯಾಗ್ನೆಟಿಕ್ ಫೋರ್ಸ್, ಇದನ್ನು ಲಾರೆಂಜ್ ಅವರು ಸಂಶೋಧಿಸಿದ್ದಾರೆ, ಹಾಗಾಗಿ ಮ್ಯಾಗ್ನೆಟಿಕ್ ಲಾರೆಂಜ್ ಫೋರ್ಸ್ ಅಂತೂ ಹೆಸರಿದೆ. ಸೊ ನೆಕ್ಸ್ಟ್ ನೋಡಿ, ಈ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್ ಎಷ್ಟಿದೆ ಅನ್ನೋದನ್ನು ಸೈಂಟಿಸ್ಟ್ ಹೇಳ್ತಾರೆ. ಫಸ್ಟ್ ನೋಡಿ, ಸಿ ಸಪೋಸ್ ಎ ಪಾಸಿಟಿವ್ ಚಾರ್ಜ್ ಕ್ಯೂ ಮೂವ್ಸ್. ಈಗ ಚಾರ್ಜ್ ಯಾವಾಗ ಫೋರ್ಸನ್ನು ಪಡೆಯುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ಫೋರ್ಸ್ ಆನ್ ಚಾರ್ಜ್ ಕಮ್ಸ್ ವೆನ್ ಇಟ್ ಮೂವ್ಸ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಸಪೋಸ್ ಎ ಪಾಸಿಟಿವ್ ಚಾರ್ಜ್ ಕ್ಯೂ ಮೂವ್ಸ್ ವಿತ್ ಎ ವೆಲಾಸಿಟಿ ವಿ, ಹೇಗೆ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ, and here your charge is entering the magnetic field at an angle theta with the direction of field. ಸ್ವಲ್ಪ ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇದು ನಿಮ್ಮ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ಆಮೇಲೆ ಯಾವ ಡೈರೆಕ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗಿದೆ? ವೈ ಡೈರೆಕ್ಷನ್ನಲ್ಲಿ. ಮತ್ತು ವೈಗೆ ಪರ್ಪೆಂಡಿಕ್ಯುಲರ್ ಆಗಿ ಯಾವ ಆ್ಯಕ್ಸಸ್ ಇದೆ? ಎಕ್ಸು. ಮತ್ತು ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಯಾವ ಆ್ಯಕ್ಸಸ್ ಇದೆ? ಝೆಡ್. ನಿಮ್ಮ ಚಾರ್ಜು, ಪಾಸಿಟಿವ್ ಚಾರ್ಜು ಯಾವ ವೆಲಾಸಿಟಿನಿಂದ ಹೊರಟಿದೆ? ವಿ ವೆಲಾಸಿಟಿ. ಎಟ್ ವಾಟ್ ಆ್ಯಂಗಲ್? ಥೀಟಾ. ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ವಾಟ್? ಡೈರೆಕ್ಷನ್ ಆಫ್ ಫೀಲ್ಡ್ ವಿತ್ ಡೈರೆಕ್ಷನ್ ಆಫ್ ವೆಲಾಸಿಟಿ. ಇನ್ಮೇಲೆ ಈ ಲೆಸನ್ನಿಂದ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ, ಯಾಕೆಂದರೆ ಆ್ಯಂಗಲ್ ಕಾನ್ಸೆಪ್ಟು ಬಹಳ ಸತಿ ಬರ್ತಾ ಇದೆ. ಸೊ ಯಾವುದೇ ಎಕ್ಸ್ಪ್ರೆಷನಲ್ಲಿ ಆ್ಯಂಗಲ್ ಕಾನ್ಸೆಪ್ಟ್ ಬಂದಿದೆ ಅಂದರೆ ಆ ಆ್ಯಂಗಲ್ಲು ಎಲ್ಲಿ ಡಿಫೈನ್ ಆಗಿದೆ ಅನ್ನೋದು ಗಮನಿಸಿ. ಸೊ ನೋಡಿ, ಇಲ್ಲಿ ಬರುವ ಆ್ಯಂಗಲ್ ಎಲ್ಲಿ ಡಿಫೈನ್ ಆಗಿದೆ, ಅಥವಾ ಯಾವ ಎರಡು ಕ್ವಾಂಟಿಟೀಸ್ಗಳ ಮಧ್ಯೆ ಈ ಆ್ಯಂಗಲ್ ಇದೆ ಅಂದರೆ ಆ್ಯಂಗಲ್ ಬಿಟ್ವೀನ್ ಅ ಡೈರೆಕ್ಷನ್ ಆಫ್ ಫೀಲ್ಡ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ, ಅಥವಾ ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಈಸ್ ವಾಟ್? ಥೀಟಾ. ಸೊ ಸಿಂಪಲ್ ಕಾನ್ಸೆಪ್ಟ್ ಇದೆ. ಏನು ಕಂಡು ಹಿಡಿದ್ರು ಸೈಂಟಿಸ್ಟು? ವೆನ್ ಅ ಚಾರ್ಜ್ ಮೂವ್ಸ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಹಿಯರ್ ಹೌ ದ ಚಾರ್ಜ್ ಇಸ್ ಮೂವಿಂಗ್? ಎಟ್ ಅನ್ ಆ್ಯಂಗಲ್ ಥೀಟಾ ವಿತ್ ದ ಡೈರೆಕ್ಷನ್ ಆಫ್ ಫೀಲ್ಡ್. So this charge, when it moves in the magnetic field at an angle theta with the direction of field, will experience a force. And now focus on the magnitude part of the force. What scientists have found? This force means the magnetic force.
is directly proportional to strength of the magnetic field. So already you have applied some amount of magnetic field. The force is directly to the strength of the magnetic field. What does it mean? If the applied field is more, the force and the charge would be more. And the second thing is, the force is directly to component of velocity perpendicular to the direction of field. Means which component of velocity is going to be perpendicular to the direction of field. Of course, just see over here, when this is theta, what is this part? Opposite. Okay, so this is hypotenuse, this is adjacent. So for this perpendicular is this one, v sin theta, where the field is said to be acting along y axis. For the y which is perpendicular x, that's why the component of theta, component of velocity perpendicular to the direction of field is v sin theta. So what scientists have found? Force directly proportional to component of velocity perpendicular to the direction of field. So please remember, component of velocity, because it is entering the field at an angle theta. When it enters at an angle theta, already you know resolution of vector concept. How you resolve the vector along horizontal as well as along vertical. The horizontal component of this velocity is v cos theta. Vertical component of this velocity is v sin theta. I hope so. Okay. So force is directly to the strength of the magnetic field. Force is directly to the component of velocity perpendicular to the direction of field. And even this force is directly proportional to magnitude of charge. Please remember, I said the magnitude of charge. But what happens if the nature of charge is different? Please remember, the nature of charge will help you to assess the direction of force. Okay. So as far as the magnitude part is concerned, your force is decided by what? Magnitude of charge. So let us summarize. ನೋಡಿ ಏನೇನು ಕಾನ್ಸೆಪ್ಟ್ ಇದೆ. ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪ್ರವೇಶ ಮಾಡಿತ್ತು ಅಂದರೆ ವಿತ್ ವೆಲಾಸಿಟಿ, ಅದು ಭಾಳ ಇಂಪಾರ್ಟೆಂಟ್. ವಿತ್ ವೆಲಾಸಿಟಿ ಎಟ್ ಅನ್ ಆ್ಯಂಗಲ್ ತೀಟಾ ವಿತ್ ದಿ ಡೈರೆಕ್ಷನ್ ಆಫ್ ಫೀಲ್ಡು, ಆವಾಗ ಆ ಚಾರ್ಜ್ ಮೇಲೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಬೇಸ್ಡ್ ಇದೆ ಅಂತ ಅವ್ರು ಸೈಂಟಿಸ್ಟು ಲಿಸ್ಟ್ ಔಟ್ ಮಾಡಿದ್ದಾರೆ. ಮೊದಲನೇದು, ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಟು ದ ಸ್ಟ್ರೆಂತ್ ಆಫ್ ದಿ ಫೀಲ್ಡ್ ಇದೆ. Magnetic force is directly to the component of velocity perpendicular to the direction of field ಇದೆ. Magnetic force is directly to what? Magnitude of charge ಇದೆ. So when you summarize these or club ಮಾಡ್ತೀರಾ, ಅವಾಗ ನೋಡಿ B, Q, V sin theta ಆಗುತ್ತೆ. When you remove the proportionality sign, we get a constant K, right? But K ಏನಿದೆ, ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ. ನೋಡಿ, ಇದು ಆಬ್ಜೆಕ್ಟಿವ್ಸ್ಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿ ಅಧ್ಯಯನ ಮಾಡಿಕೊಳ್ಳಿ. K is a constant of proportionality. When we go for SI system, in SI system, the value of K was found to be 1. ಇವೆಲ್ಲ ಸೈಂಟಿಸ್ಟ್ ರಿಪೋರ್ಟ್ಸ್ ಇವು. ಅದು ಹೇಗ್ರಿ ಸರ್ ಅನ್ನೋ ಹಾಗಿಲ್ಲ. ಸೈಂಟಿಸ್ಟ್ ರಿಪೋರ್ಟ್ಸ್ K is equal to 1 ಇದೆ. ಹಾಗಾಗಿ ದ ಫೋರ್ಸ್ ಆನ್ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವಾಟ್? BQV sin theta ಇದೆ. ನೋಡಿ, ಸರಿಯಾಗಿ ಗಮನಿಸ್ಕೊಳ್ಳಿ. ಯೂನಿಟ್ ಏನಾಗುತ್ತೆ? ನ್ಯೂಟನ್. ಸೊ ವಾಟ್ ಹ್ಯಾಪನ್ಸ್ when a charge enters with a velocity v at an angle theta with the direction of field, it experiences a force. What is the magnitude of force? It is F is equal to BQV sin theta. On what factor the force depends? Here is the factors. It depends on the strength of the field. It depends on the component of velocity, vertical component of velocity with the vertical component means a component of velocity perpendicular to the direction of field. It also depends on the magnitude of charge. So therefore the same can be expressed in vector form. Just see the diagram also. A very important interpretation as well as article.
So now we will analyze how this force attains a maximum value, or when this force attains a maximum value, or when this force attains a minimum value. First of all, you have seen what is the expression for force on a moving charge in a magnetic field. One more time, the force on a moving charge in a magnetic field. So F is equal to what, please? BQV sine theta, right? But you can express in vector form also. Vector form. If force is a vector, it is a cross product of these two. These two means velocity vector and direction of field. Now see how to assess the direction of a magnetic force. Always direction of magnetic force is perpendicular to the plane containing velocity vector and field vector. Let me give a few more idea. If your velocity vector say acting along x axis, your magnetic vector is acting along y axis. So where the magnetic force direction would be along z axis. This is how you can assess the direction of force on a moving charge. Now, when this force attains the maximum value, when this force attains the minimum value. Okay. See, if your charge enters along the direction, if a charge enters, these are all important concepts, charge enters either, I can say parallel or anti-parallel. Parallel or anti-parallel to the direction of field. Okay. Then it experiences what? A zero force. How? That is, just see, for parallel, what does it mean? Parallel means the angle between the velocity vector and the field vector is 0. For parallel, theta is 0 degree, sine 0 degree is 0. Then what is the expression? F is equal to what? 0. So you can call this value minimum also. Similarly, for anti-parallel, what does anti-parallel mean? In this case, how the velocity vector acts to the direction of field? In a direction opposite to the direction of field. So, when a charge enters opposite to the direction of magnetic field, that is anti-parallel. Theta 180 degree, sine 180 degrees, once again 0. This will give you what? 0 value. So just glance over. So when a charge enters either parallel or anti-parallel to the direction of field, does it experience any force? No, because your charge experiences force, of course, when it is moving with the velocity, but not only the velocity is the factor on which force depends. There are other factors also, like strength of the field, the angle at which the charge enters. That is the reason why for this angle the force is going to be what? 0. ದಯವಿಟ್ಟು ಗಮನಿಸಿ, ಒಂದು ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಚಲಿಸುವಾಗ ಫೋರ್ಸ್ ಬರುತ್ತೆ ಅನ್ನೋದೇನೋ ನಿಜ, ಬಟ್ ಅದ್ರ ಜೊತೆಗೆ ಉಳಿದ ಫ್ಯಾಕ್ಟರ್ಸ್ಗಳನ್ನು ನೀವು ಗಮನಿಸಬೇಕು. ಆ ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಚಲಿಸಬೇಕು, ಅದನ್ನು ಒನ್ ಆಫ್ ದಿ ಫ್ಯಾಕ್ಟರ್ ಇದೆ. ಯಾವ ಡೈರೆಕ್ಷನಲ್ಲಿ ಚಾರ್ಜ್ ಚಲಿಸಿದರೆ ನಿಮಗೆ ಫೋರ್ಸ್ ಬರುತ್ತೆ, ಯಾವ ಡೈರೆಕ್ಷನಲ್ಲಿ ಚಾರ್ಜ್ ಚಲಿಸಿದರೆ ಫೋರ್ಸ್ ಬರುವುದಿಲ್ಲ, ಅದು ಕೂಡ ಸ್ಪೆಷಲ್ ಕೇಸ್ ಆಗಿ ನೀವು ಗಮನಿಸಬೇಕು. ಸೊ ಒಟ್ಟಾರೆ ಫೋರ್ಸ್ ಏನು ಚಾರ್ಜ್ ಮೇಲೆ ಬರುತ್ತೆ ಅದು 3 ಫ್ಯಾಕ್ಟರ್ಸ್ಗಳಲ್ಲಿ ಡಿಪೆಂಡ್ ಆಗಿದೆ. ಅದನ್ನು ಈಗ ತಾನೇ ನೋಡಿದ್ರಿ. ಯಾವ್ಯಾವು? ಸ್ಟ್ರೆಂತ್ ಆಫ್ ದಿ ಫೀಲ್ಡು, ವಿ ಸೈನ್ ಥೀಟಾ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ನೆಕ್ಸ್ಟ್ ಇನ್ನೊಂದು ನೋಡಿ. If
ಚಾರ್ಜ್ ಈಸ್ ಎಟ್ ರೆಸ್ಟ್. ನೋಡಿ ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಚಾರ್ಜ್ ಈಸ್ ಎಟ್ ರೆಸ್ಟ್ನಲ್ಲಿದೆ ಅಂತ ತಿಳ್ಕೊಳ್ಳಿ. ರೆಸ್ಟ್ ಅಂದ್ರೇನು? ದಟ್ ಈಸ್ ವೆಲಾಸಿಟಿ ವೆಕ್ಟರ್ ಈಸ್ 0. ಆವಾಗ ಫೋರ್ಸ್ ಬರುತ್ತೆ ನೋಡಿ. ದೆನ್ ಎಫ್ ಈಸ್ ಈಕ್ವಲ್ ಟು ಬೇಸಿಕ್ಸ್ ಏನಿದೆ, ಬಿ ಕ್ಯೂ ವಿ ಸೈನ್ ಥೀಟಾ, ವಿಚ್ ಈಸ್ ಈಕ್ವಲ್ ಟು ಬಿ ಕ್ಯೂ ಇದೆ ಬಟ್ ವಿ ಈಸ್ 0. ಸೊ ದೇರ್ ಫಾರ್ ಡಸ್ ಇಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್? ನೋ. ವೈ? Because when the charge is at rest in a magnetic field, does it has any magnetic field around? No. So therefore magnetic field of charge is interacting with the magnetic field of external, then only the force known to be produced. But when the charge is at rest, what it has around it? Only electric field. So that could be the reason for force on the charge placed at rest in a magnetic field is 0. Next, just now you have seen one of the factor, that is force depends on the magnitude of charge. Now what is the charge on a neutron, please? If a neutron is placed, that is, what is the charge on neutron? It is 0. Does it experience any force? No, because this is also one of the factor. Then F is equal to B 0 V sin theta, which is 0. ನೋಡಿದ್ರೆ? ಸೊ ನೋಡಿ, ಚಾರ್ಜ್ ಮೇಲೆ ಫೋರ್ಸ್ ಬರಬೇಕಾದ್ರೆ 3 ಫ್ಯಾಕ್ಟರ್ಸ್ ಇದೆ ಅಂತ ಗಮನಿಸಿದ್ರಿ. ಒಂದು ಸ್ಟ್ರೆಂತ್ ಆಫ್ ದಿ ಫೀಲ್ಡ್, ಇನ್ನೊಂದು ಕಾಂಪೊನೆಂಟ್ ಆಫ್ ವೆಲಾಸಿಟಿ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ಫೀಲ್ಡು, ಇನ್ನೊಂದು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಈ ಎಲ್ಲ ಸಂದರ್ಭದಲ್ಲಿ ಫೋರ್ಸು ಮ್ಯಾಗ್ನಿಟ್ಯೂಡು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ ಚಾರ್ಜ್ ಎಂಟರ್ಸ್ perpendicular to the field, if a charge enters perpendicular to the field ಅಂದರೆ ಯಾವುದು? B. then what is the angle, please? 90 degree, correct? And side 90 degree is to 1. therefore force ಏನಾಗುತ್ತೆ? B Q V. ನೋಡಿ, ಇವೆಲ್ಲ ಬೇಸಿಕ್ಸ್ ನೆನ್ಪಿಟ್ಕೊಳ್ಳಿ. What happens to when the charge in a magnetic field experiences maximum force when it enters perpendicular to the direction of field? What is the magnitude of maximum force, which is F is equal to what? BQV. So when the force on a charge is minimum when it enters either parallel to the field or anti-parallel to the field. When it experiences maximum force when a charge enters perpendicular to the field. Now we will take this maximum force expression for magnetic field to define. Just see. Definition of magnetic field using the same idea. So you know, force becomes maximum and its value is what? BQV. therefore you can take B is equal to what? F max divided by QV. now how to define the magnetic field? Very easy. The magnetic field is numerically equal to the force for force on whom? A unit charge, and with what velocity it is moving? 1 meter per second. How it should move? Perpendicular to the direction of field. So if at all a unit charge happens to move with a velocity 1 meter per second in a direction perpendicular to the direction of field, whatever force it experiences can be equated to what? The magnetic field. ಗೊತ್ತಾಗ್ತಾ ಇದೆಯಾ? ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡಿನ ರೆಫರೆನ್ಸ್ನ ಯಾವುದರಿಂದ ಡಿಫೈನ್ ಮಾಡ್ಬೋದು? ಇಟ್ ಈಸ್ ನ್ಯೂಮರಿಕಲ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಫೋರ್ಸ್ಲಿಂದ. ಯಾವ ಸಂದರ್ಭದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಫೋರ್ಸಿಗೆ ಈಕ್ವಲ್ ಆಗುತ್ತೆ? ಯಾವಾಗ ಯೂನಿಟ್ ಚಾರ್ಜು ಯೂನಿಟ್ ವೆಲಾಸಿಟಿಯಿಂದ
ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ಫೀಲ್ಡಿಗೆ ಹೋದಾಗ. ಸೊ ಹಾಗಾಗಿ ಸೊ ನೋಡಿ, ಇಟ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಯೂನಿಟ್ ಚಾರ್ಜ್ ಮೂವಿಂಗ್ ವಿತ್ ಯೂನಿಟ್ ವೆಲಾಸಿಟಿ. ದಿಸ್ ಇಂಪ್ಲೈಸ್ maximum force is equal to what? Magnetic field. This is how you can define the what strength of the magnetic field. So let me repeat, it is equal to the maximum force of the charge of magnitude 1 coulomb moving with a velocity 1 meter per second in a direction perpendicular to the direction of field. Next nodi, unit of B enide, unit of B enide Tesla, ಕ್ಯಾಪಿಟಲ್ ಟಿ ಬರೆಯಿದ್ರೆ ಹೀಗೆ. ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟೆಸ್ಲಾ. ನೋಡಿ, 1 ಮಾರ್ಕ್ಸ್ಗೆ ಟೆಸ್ಲಾ ಕೂಡ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಡೆಫಿನೇಷನ್ ಆಫ್ ಟೆಸ್ಲಾ ಇದನ್ನು ಹೇಗೆ ಡಿಫೈನ್ ಮಾಡೋದು ನೋಡಿ. ಸೊ ಬೇಸಿಕ್ ಫಾರ್ಮುಲಾ ಅಂತೂ ನಿಮಗೆ ಗೊತ್ತಾಗಿದೆ. ದಿಸ್ ಇಸ್ ಯುವರ್ ಬೇಸಿಕ್ ಫಾರ್ಮುಲಾ. ಅಗ್ರಿ? ಸೊ ವೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೆಟ್ ಟು ಬಿ 1 Tesla, when a charge of 1 coulomb, when it is moving with a velocity 1 meter per second in a direction perpendicular to the direction of field, found to experience a force of 1 Newton, then what is the strength of the magnetic field is said to be 1 Tesla. One more time, the magnetic field strength is said to be 1 Tesla when 1 coulomb of charge found to move with a velocity 1 meter per second in a direction perpendicular to the direction of field experiences a force of 1 Newton. ಓಕೆ, ನೋಡಿ, ಯಾವ ಪ್ಯಾರಾಮೀಟರ್ಸ್ಗಳನ್ನು ಆಧಾರ ಮಾಡಿಕೊಂಡು 1 ಟೆಸ್ಲಾನ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿ. 1 ಕೂಲಂಬ್ ಚಾರ್ಜು 1 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯನ್ನು ಹೊಂದಿ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಫೀಲ್ಡಿಗೆ ಹೊರಟಾಗ ಅದರ ಮೇಲೆ ಒಂದು ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ 1 ಒಂದು ವೇಳೆ ಇದ್ದರೆ ಇದನ್ನೆಲ್ಲ ಸೇರಿಸಿ ನಾವು ಯಾವುದಕ್ಕೆ ಹೋಲಿಸ್ತೇವೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು 1 ಟೆಸ್ಲಾ. ಸೊ ಇವನ್ ನಾವು ಇನ್ನೂ ಕೆಲವು ರಿಲೇಟೆಡ್ ಐಡಿಯಾಸ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪಡಿಬೋದು. ಏನಂದರೆ ಡೈಮೆನ್ಷನ್ಸ್ ಆಫ್ ಫೀಲ್ಡು, ಇವೆಲ್ಲ ಅಬ್ಜೆಕ್ಟಿವ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಎಫ್ ಡಿವೈಡೆಡ್ ಬಿ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಕ್ಯೂ ಇದೆ. ನೋಡಿ, ಇದನ್ನು ಡೈಮೆನ್ಷನ್ಸ್ ಸಲುವಾಗಿ ಚಾರ್ಜ್ ಅನ್ನೋದು ಬೇಸಿಕ್ ಡೈಮೆನ್ಷನ್ಸ್ನಲ್ಲಿ, ಬೇಸಿಕ್ SI ಯೂನಿಟ್ಸ್ನಲ್ಲಿ ಬರೋದಿಲ್ಲ. ಬೇಸಿಕ್ 7 ಬೇಸ್ ಯೂನಿಟ್ಸ್ ಮತ್ತು 2 ಸಪ್ಲಿಮೆಂಟ್ರಿ ಯೂನಿಟ್ಸ್ ಇದೆ ಅಲ್ಲ, ಅಲ್ಲಿ ಬರೋದಿಲ್ಲ. ಆದರೆ ಚಾರ್ಜನ್ನು ಇನ್ನೊಂದು ರೀತಿ ಎಕ್ಸ್ಪ್ರೆಸ್ ಮಾಡಿ ತರ್ಬೋದಲ್ಲ, ಕರೆಂಟ್ ಇಂಟು ಟೈಮ್, ಹೀಗೆ, ರೈಟ್? ಸೊ ಫೋರ್ಸ್ ಇನ್ ದ ಡೈಮೆನ್ಷನ್ಸ್ ಏನಿದೆ? 1 ಇನ್ ಮಾಸ್, 1 ಇನ್ ಲೆಂತ್, -2 ಇನ್ ಟೈಮ್ ಇದೆ, ಡಿವೈಡೆಡ್ ಬೈ ಕರೆಂಟಿನ ಯೂನಿಟು ಆಂಪಿಯರು, ಟೈಮದು ಟಿ ಇದೆ, ವೆಲಾಸಿಟಿದು L3⁻⁻1. ನೋಡಿ ಏನು ಉಳ್ಕೊಳ್ತು? ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಸಿಂಪ್ಲಿಫೈ ಮಾಡಿ, ಎಮ್ಮಿಗೆ ಏನೂ ಬದಲಾವಣೆ ಇಲ್ಲ, ಎಮ್ ಆ್ಯಸ್ ಇಟ್ ಈಸ್ ಇದೆ. ನಂತರ ಎಲ್ ಕ್ಯಾನ್ಸಲ್ ಆಗುತ್ತೆ, L 0 ಇದೆ, ಎ ಇದು ಆಂಪಿಯರು -1, ಇನ್ನು ಟೈಮು ನೋಡ್ತಾ ಇದ್ದೀರಾ? ಸೊ -2, ರೈಟ್? ಸೊ ವಾಟ್ ಈಸ್ ದ ಡೈಮೆನ್ಷನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? 1 in mass, 0 in length, -1 in ampere and -2 in time. So what you have observed, when a charge enters with a velocity v at an angle theta with the direction of magnetic field, it experiences a force, and this force is due to interaction of a magnetic field of a moving charge and that of a applied external field, and this force is called magnetic Lorentz force. Please remember, it is better to call magnetic force only. And magnitude is what? F is equal to BQ sin theta. Now we have to assess its direction. How the direction is assessed? Using Fleming's left hand rule. In a Fleming's left hand rule, you have to stretch the first 3 fingers of the left hand such that they are mutually perpendicular to each other. The forefinger indicates what? The direction of magnetic field. The middle finger indicates what? The direction of moving charge or velocity vector of a charge.
And what the thumb points? The direction of magnetic force. Okay. So, Fleming's left hand rule. Stretch first 3 fingers of left hand such that they are mutually perpendicular to each other. Mutually perpendicular. Mutually perpendicular to each other. Okay. So now, 4 finger indicates what? 4 finger indicates magnetic field. Then middle finger the motion of charge, or else you can call a velocity vector. Then thumb, this is our target. Thumb represents what? Magnetic force. Okay. So the 2 aspects of the force was made clear. ನೋಡಿ, ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಪ್ರವೇಶ ಮಾಡಿತು ಅಂದರೆ ಆ ಚಾರ್ಜ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟರ್ಯಾಕ್ಟ್ ಆಗಿ ಏನನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಫೋರ್ಸ್. ಆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? BQB sin θ ಇದೆ. ಆ ಫೋರ್ಸಿನ ಡೈರೆಕ್ಷನನ್ನು ಯಾರು ಕೊಡ್ತಾರೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಆಮೇಲೆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಏನಿದೆ? F=BQB sin θ. ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಇದೆ? when the charge enters perpendicular to the direction of field. What is the value of maximum force ಏನಿದೆ? F=BQB ಇದೆ. ಓಕೆನಾ? See, Lorentz force. So you have seen a magnetic force. So when the magnetic force comes into play, when a charge moves in a magnetic field. Now what is a Lorentz force? Lorentz force is a total force. Total force the charge experiences when it enters electric field as well as in a magnetic field. So what is the Lorentz force? Very important as far as theory is concerned. Important for objectives or 1 marks. So just let me focus on the definition, please. The total force experienced by the total force in the sense it is a vector sum. Okay, the total force experienced by the charged particle moving in a region where both electric and magnetic fields, this is very important, where both electric and magnetic fields are present is called Lorentz force. Lorentz force ಅನ್ನೋದು ಏನಾಗಿದೆ? ಒಂದು ಚಾರ್ಜ್ ಎಕ್ಸ್ಪೀರಿಯನ್ಸ್ ಮಾಡಿರುವ ಫೋರ್ಸ್ ಇದೆ. ಯಾವ್ಯಾವ ಫೀಲ್ಡ್ಸ್ನಲ್ಲಿ? ಎಲೆಕ್ಟ್ರಿಕ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ. ಹೀಗೆ ಹೇಳ್ಬೋದು, ಲಾರೆಂಜ್ ಫೋರ್ಸ್ ಇಸ್ ಅ ವೆಕ್ಟರ್ ಸಮ್ ಆಫ್ ಫೋರ್ಸ್. ವಿಚ್ ಫೋರ್ಸ್? ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೋರ್ಸ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೋರ್ಸ್. ನೋಡಿ, ಇದನ್ನು ಹೀಗೆ ಸಮರೈಸ್ ಮಾಡೋಣ. So what is the force charge experience when it is passing through electric field? F=QE. ಇಲ್ಲಿ ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಟ್ E ಬರೆದಿದ್ದೇನೆ. It indicates what? Force experienced by the charge in electric field. ಅದೇ ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಹೋದಾಗ ಫೋರ್ಸ್ ಏನಿದೆ? M ಅಂತ ಬರೆದಿದ್ದೀವಿ. ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಚಾರ್ಜ್ ವೆನ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ QV×B. ಅಂದರೆ ಏನರ್ಥ? Here the force is perpendicular to the plane containing velocity vector and a field vector.
ಸೊ ಇಲ್ಲಿ ಫೋರ್ಸ್ ಏನಿದೆ, this force, direction of force depends on the magnitude of charge. Direction of force depends on the nature of charge, whereas force direction is in the direction of electric intensity. ಉದಾಹರಣೆಗೆ ಪಾಸಿಟಿವ್ ಚಾರ್ಜ್ ಇದ್ದರೆ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಇಂಟೆನ್ಸಿಟಿ. ನೆಗೆಟಿವ್ ಚಾರ್ಜ್ ಇದ್ದರೆ ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಸೇಮ್. ಅಂದರೆ ಫಾರ್ ಪಾಸಿಟಿವ್ ಚಾರ್ಜ್ ದ ಫೋರ್ಸ್ ಈಸ್ ಔಟ್ವರ್ಡ್, ಫಾರ್ ನೆಗೆಟಿವ್ ಚಾರ್ಜ್ ಫೋರ್ಸ್ ಈಸ್ ಇನ್ವರ್ಡ್. ಅದನ್ನು ಅಲ್ಲಿ ಡೈರೆಕ್ಷನ್ ಆ ರೀತಿ ಅಸೆಸ್ ಮಾಡಬೇಕು. ನೆನ್ಪು ಮಾಡ್ಕೊಳ್ಳಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸು. ಇಲ್ಲಿ ಫೋರ್ಸ್ ಡೈರೆಕ್ಷನ್ ಹೇಗೆ ಅಸೆಸ್ ಮಾಡ್ತೀರಾ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ಫೀಲ್ಡ್ ವೆಕ್ಟರ್. ಈಗ ಎರಡರದ್ದು ವೆಕ್ಟರ್ಸ್ ಮಾಡೋಣ. ಸೊ ಲಾರೆಂಜ್ ಫೋರ್ಸ್ ಈಸ್ ಅ ಟೋಟಲ್ ಫೋರ್ಸ್ experienced by charged particle moving in a region where both the electric and magnetic fields are present. This is electric field, this is magnetic field. This Q times E vector plus V cross B. This is what we call as a Lorentz force. Okay. Now, just see once. See one interesting objective interaction, that is motion of a charged particle in a uniform magnetic field. So this is very important as far as objectives are concerned. Okay. See, when charge enters along the direction of field. So what happens when it is entering along the direction of field? Does it experience any force? See, when a charge enters along the direction of field, then what is angle between velocity vector and direction of field? It is 0. Therefore force is what? 0. Agree? So when a charge enters along the direction of field, what is happening on the charge? Force is 0. Do you remember Newton's first law? What it says? The body was seen in a the body continues to move along a straight line unless an external force act. ನೆಟ್ ಮಾಡ್ಕೊಳ್ಳಿ ನ್ಯೂಟನ್ ಫಸ್ಟ್ ಲಾನ. ಯಾವ ಸ್ಟೇಟ್ ಆಫ್ ಮೋಷನ್ನಲ್ಲಿ ಬಾಡಿ ಇರುತ್ತೆ? ಫೋರ್ಸ್ ಇಲ್ಲದೆ ಇರುವ ಪಕ್ಷದಲ್ಲಿ. ಯಾವಾಗ ಫೋರ್ಸ್ ಇಲ್ಲ ಅಂದರೆ ಬಾಡಿಗೆ ಎರಡು ಸ್ಥಿತಿ ಹೇಳಿದ್ದಾರೆ ನ್ಯೂಟನ್ ಫಸ್ಟ್ ಲಾದಲ್ಲಿ. ಮೊದಲನೇದು ಬಾಡಿ ರೆಸ್ಟಲ್ಲೇ ಉಳ್ಕೊಳ್ಬೇಕು, ಇಲ್ಲ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಹಾಗೆ ಸಂಚರಿಸ್ತಾ ಇರಬೇಕು. ಇಲ್ಲೂ ಅದೇ ಅರ್ಥ ಬರುತ್ತೆ ನೋಡಿ. ಯಾವಾಗ ಫೋರ್ಸ್ ಆನ್ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಇಟ್ಸ್ ಡೈರೆಕ್ಷನ್, ಫೋರ್ಸ್ 0 ಇರೋದ್ರಿಂದ ಏನಿದ್ರೆ ಅರ್ಥ ಆಗುತ್ತೆ? ದಿಸ್ ಇಂಪ್ಲಾಯ್ಸ್ ವೆಲಾಸಿಟಿ ಈಸ್ ಎ ಕಾನ್ಸ್ಟೆಂಟ್ ಆಗುತ್ತೆ. ನಮ್ಮ ನ್ಯೂಟನ್ಸ್ ಲಾ ಪ್ರಕಾರ ವೆಲಾಸಿಟಿ ಕಾನ್ಸ್ಟೆಂಟ್ ಅಂದರೆ ಚಾರ್ಜ್ ಏನು ಮಾಡುತ್ತೆ? ಚಾರ್ಜ್ ಟ್ರೇಸಸ್ ಎ ಸ್ಟ್ರೈಟ್ ಲೈನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಮತ್ತೊಂದು ಸತಿ ಗಮನಿಸಿ. ಯಾವಾಗೊಂದು ಚಾರ್ಜ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಫೀಲ್ಡಿನಲ್ಲಿ ಹೋಗುತ್ತೆ ಆವಾಗ ಫೋರ್ಸ್ ಏನಾಗುತ್ತೆ? 0 ಇದೆ. ಯಾವಾಗ ಫೋರ್ಸ್ 0 ಇದ್ದಾಗ ಚಾರ್ಜ್ ಏನಾಗುತ್ತೆ? ನೀವು ಅಲಾಂಗ್ ದಿ ಡೈರೆಕ್ಷನ್ ಕಳಿಸಿದಿರ್ತಾನೆ, ಅದು ಹಾಗೆ ಸ್ಟ್ರೈಟ್ ಆಗಿ ಹೋಗುತ್ತೆ. ಆ ಹಿನ್ನೆಲೆಯಲ್ಲೇ ನಾವು ಹೇಳಿದ್ದು, when a charge enters along the direction of field, what path it traces is straight line. Got the idea? Now, you have seen that when a charge enters along the direction of field, what is the path the charge traces? It is straight line. Next, nodi. When the charge passes through the magnetic field in a direction perpendicular to the direction of field, so what happens? It experiences a maximum force. But we are bothered about what path the charge traces. What was observed? When a charge enters perpendicular to the direction of field, the charge traces a circular path. When charge enters perpendicular to direction of field,
then it means charge. It traces a circle. So what happens when a charge enters in a direction, perpendicular direction of field, it traces a circle. See that circle, the plane of a circular path is perpendicular to the direction of field. Just see the diagram. The cross marks shown over here indicates the direction of field which is perpendicular to plane, directed inwards. Here is a charge, and if you draw a tangent, this will be the direction of velocity. When a charge describes circular, what force it would experience? Maximum. But this force transforms into what? For circular, a centripetal force. ನೋಡಿ, ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಫೀಲ್ಡ್ನಾಗೆ ಹೋದಾಗ ಫಸ್ಟ್ ಆಫ್ ಆಲ್ ಚಾರ್ಜ್ ಮೇಲೆ ಮ್ಯಾಕ್ಸಿಮಮ್ ಫೋರ್ಸ್ ಬರುತ್ತೆ. ಈ ಮ್ಯಾಕ್ಸಿಮಮ್ ಫೋರ್ಸು ಚಾರ್ಜಿಗೆ ಏನು ಮಾಡುತ್ತೆ? ಡಿಫ್ಲೆಕ್ಷನ್ ಮಾಡುತ್ತೆ. ಸಾಮಾನ್ಯವಾಗಿ ಫೋರ್ಸನ್ನು ನಾವು ಅಪ್ಲೈ ಮಾಡಿ ವೆಲಾಸಿಟಿ ಚೇಂಜಸ್ಸಿಗೆ ಬಳಸ್ತೇವೆ. ಇಲ್ಲೇನಾಗ್ತಾ ಇದೆ? ಫೋರ್ಸು ಚಾರ್ಜನ್ನು ಡಿಫ್ಲೆಕ್ಟ್ ಮಾಡ್ತಾ ಇದೆ. ಡಿಫ್ಲೆಕ್ಟ್ ಮಾಡಿ ಯಾವ ಪಾತಿಗೆ ಮೋಷನ್ ಡಿಸ್ಕ್ರೈಬ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ? ಸರ್ಕ್ಯುಲರ್ ಪಾತಿಗೆ. ಸೊ ಹಾಗಾಗಿ ಇಲ್ಲಿ ಸರ್ಕ್ಯುಲರ್ ಪಾತ್ನಲ್ಲಿ ಚಾರ್ಜ್ ತಿರುಗಿದಾಗ ಯಾವ ಫೋರ್ಸು ಇದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಸೆಂಟ್ರಿಪಿಟಲ್. ನೋಡಿ, ನಿಮ್ಮ ಮ್ಯಾಗ್ನೆಟಿಕ್ ಫೋರ್ಸು ಈ ಕೇಸ್ನಲ್ಲಿ ಏನಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ? ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಡಿಡ್ ಯು ಫಾಲೋ ದಿಸ್ ಐಡಿಯಾ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಹ್ಯಾಪನಿಂಗ್? Charge is experiencing maximum force, and that force transforms into what? A centripetal force. Now we can analyze some parameters related to circular motion, because here circular motion is considered to be what? Uniform also, because here the force is perpendicular to the velocity vector. That is why the work done by the force on the change in the speed is what? 0. That is the reason why here speed of charge while describing circular path remains same. When the speed is same, recall your first year idea. When a body describes circular motion with uniform speed, what it is called? Uniform circular motion. Okay. So when it is describing uniform circular motion, you can find its radius. When it is describing uniform circular motion means what is constant? Speed is constant. Speed constant means what is the energy associated with the speed? Kinetic energy is constant. But how about the velocities? Just see, at any instant the direction of velocity is changing. Which is the quantity related to the velocity? Momentum. So when a body describes a uniform circular motion, what changes? Kinetic energy what changes? Momentum changes. What remains same? Kinetic energy. Or else you can say the same idea in this way also. For a charge describing uniform circular motion, speed remains same, but velocity changes its direction. Now what is happening to the charge? It experiencing force. And what is the formula for the maximum force? Which is BQV. But what is force doing over here? It is making or compelling the charge to describe what? A circular path. Means it is transforming that force into a centripetal force. Can you recall first year centripetal force formula? mv square by r. This will help you in arriving an expression for radius. What is the radius expression? mv by bq. This is also very important. ನೋಡಿ, ಒಂದ್ಸತಿ ನೋಡ್ಕೊಳ್ಳಿ. ಯಾವಾಗ ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಎಂಟ್ರಿ ತಗೊಳುತ್ತೆ, ಮ್ಯಾಕ್ಸಿಮಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೋರ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ? ಸೆಂಟ್ರಿಪಿಟಲ್ ಫೋರ್ಸ್. ಹಾಗಾಗಿ ಚಾರ್ಜ್ ಏನಿದೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನನ್ನು ಉಂಟು ಮಾಡ್ತಾ ಇರುತ್ತೆ. ಹೀಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಉಂಟು ಮಾಡುವ ಚಾರ್ಜ್ ಏನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಉಂಟು ಮಾಡ್ತಾ ಇರ್ತದೆ, ಆ ಸರ್ಕ್ಯುಲರ್ ಪಾತಿನ ರೇಡಿಯಸ್ ಫಾರ್ಮುಲಾ ಏನಿದೆ? mv by bq. ಆಮೇಲೆ ನೋಡಿ, ಮೊಮೆಂಟಮ್ ಕೂಡ ಕೊಡ್ಬೋದು.
ಬಟ್ ವಾಟ್ ಈಸ್ ಮೊಮೆಂಟಮ್ ಮಾಸ್ ಇಂಟು ವೆಲಾಸಿಟಿ ಇದೆ. ಹಾಗಾಗಿ ರೇಡಿಯಸ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಏನಿದೆ, ಆರ್ ಇಸ್ ಈಕ್ವಲ್ ಟು ಪಿ ಬೈ ಬಿ ಕ್ಯೂ ಇದೆ. ಸೊ ಇನ್ನೂ ಕೆಲವು ಫಾರ್ಮ್ಯಾಟ್ಸ್ಗಳನ್ನು ಮಾಡ್ಬೋದು. ಆರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ವಾಟ್, ಬಿ ಕ್ಯೂ ಆರ್ ಅಂತ ಮಾಡ್ಕೊಳ್ಳೋದು. But what remains same for a charge describing uniform circular motion? Speed. What changes? Velocity. Similarly, what energy remains same? Kinetic energy. What changes? Momentum. So ಇಲ್ಲಿ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ನೀವು ಫಸ್ಟ್ ಇಯರ್ನಲ್ಲಿ ಓದಿದೆ ನೋಡ್ರಿ, ಪಿ ಸ್ಕ್ವೇರ್ ಬೈ 2m ರೂಪದಲ್ಲಿ. ಸೊ ದೇರ್ ಫಾರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಕೈನೆಟಿಕ್ ಎನರ್ಜಿ ಇನ್ ದಿಸ್ ಫಾರ್ಮ್ ಆಲ್ಸೋ. ದಟ್ ಈಸ್ ಪಿ ವ್ಯಾಲ್ಯೂ ಎಷ್ಟಿದೆ, b square q square r square divided by what, 2m, right? So this is a momentum expression, this is kinetic energy expression. ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, how to write radius expression in terms of kinetic energy. Noti b square q square r square is equal to 2m kinetic energy, right? Therefore r is equal to the root of 2m kinetic energy divided by bq. ಹೀಗೂ ಕೊಡ್ಬೋದು ತಾನೆ ರೇಡಿಯಸ್ ಎಕ್ಸ್ಪ್ರೆಷನ್, ರೈಟ್? ಸೊ ನೋಡಿ ಏನೇನು ಗಮನಿಸಿದರೆ, when a charge enters perpendicular to the direction of field, it traces circular path. What is the formula for radius of circular path? Which is equal to mv by bq. What is the formula for radius in terms of momentum? P by bq. What is the formula for momentum of charge? bqr. What is the formula for kinetic energy of charge? Which is b square q square r square by 2m. What is the formula for radius in terms of kinetic energy? R is equal to under root of 2m kinetic energy divided by bq. Please remember all these formula are very important as far as objective interactions were concerned. Okay, so ನೋಡಿ ನಿಮ್ಮ ಆಬ್ಜೆಕ್ಟಿವ್ಗಳ ಸಾಲ್ವ್ ಮಾಡುವ ಆಬ್ಜೆಕ್ಟಿವ್ಗಳ ಇಂಟರಾಕ್ಷನ್ಸ್ಗೆ ಈ ಎಕ್ಸ್ಪ್ರೆಷನ್ಸು ಮಹತ್ವ ಪಡೆಯುತ್ತೆ. ಸೊ ಈಗ ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಎಂಟ್ರಿ ಆದಾಗ, ಪರ್ಪೆಂಡಿಕ್ಯುಲರಿಗೆ ಡೈರೆಕ್ಷನ್ ಟು ದ ಫೀಲ್ಡ್ ಎಂಟ್ರಿ ಆದಾಗ ಸರ್ಕ್ಯುಲರ್ ಪಾತ್ ಇದೆ. ಯಾವಾಗ ಇದು ಸರ್ಕ್ಯುಲರ್ ಪಾತ್ ಇದೆ ಅಂದರೆ ವಿ ಕ್ಯಾನ್ ಫೈಂಡ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರೊಟೇಷನ್. ವಾಟ್ ಈಸ್ ಇಟ್ ಕಾಲ್ಡ್? ಪೀರಿಯಡ್. ಸೊ ಪೀರಿಯಡ್ ಹೇಗೆ ಕಂಡುಹಿಡ್ತೀವಿ ನೋಡಿ. ಸೊ ಟೈಮ್ ಈಸ್ ಈಕ್ವಲ್ ಟು ಏನಿದೆ, ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಬೇಸಿಕ್ time is equal to distance by velocity. Time for one rotation ಏನಿದೆ, period. Distance ಒಂದು ರೊಟೇಷನ್ ಹೋಗಬೇಕಾದ್ರೆ 2πr ತಾನೆ, ಸರ್ಕಂಫರೆನ್ಸ್ ಡಿವೈಡ್ ಬೈ ವಿ. ಬಟ್ ವಾಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಆರ್ ಏನಿತ್ತು ನೆನ್ಪು ಮಾಡ್ಕೊಳ್ಳಿ, ಆರ್ ಈಸ್ ಎಮ್ ವಿ ಬೈ ಬಿ ಕ್ಯೂ ಇತ್ತು. ದಿಸ್ ಇಂಪ್ಲಾಯ್ಸ್ ಆರ್ ಬೈ ವಿ ಏನಾಗ್ಬೇಕು ಹೇಳಿ, ಎಮ್ ಬೈ ಬಿ ಕ್ಯೂ. ಸೊ ಹಾಗಾಗಿ ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ಏನಾಗುತ್ತೆ, 2πm by bq, right? ಸೊ ಅದೇ ರೀತಿ ಬಟ್ ಹೌ ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ರಿಲೇಟೆಡ್, ರೆಸಿಪ್ರೋಕಲ್. ದೇರ್ ಫಾರ್ ವಿ ಕ್ಯಾನ್ ರೈಟ್ ದ ಸೇಮ್ ಲೈಕ್ ದಿಸ್. ಸರಿನಾ? ಸೊ ಹೀಗೆ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್, expression for frequency. ಯಾವ ಸಂದರ್ಭದಲ್ಲಿ? when a charge enters perpendicular to the direction of field. So what happens when a charge enters along the direction of field? It traces straight line. What happens when a charge enters perpendicular to the direction of field? It traces a circular path. Now what happens when a charge enters at an arbitrary angle? See, when a charge enters at an arbitrary angle like this, when a charge enters at an arbitrary angle, so what happens when it enters at an arbitrary angle? It is found to trace a helical path. Okay,
And for this helical path, the direction of field may act as an axis. Okay, so when a charge enters at an arbitrary angle, when a charge enters the field at an arbitrary angle, then it traces a helical path. Okay, so here when it is a tracing helical path, this component is opposite, means v sin theta, whereas this is v cos theta. So which component of velocity serves as a radius of helical path? Vertical component of velocity. Therefore, how do you write radius expression for helical path? It is m v sin theta by bq. Okay, for helical path. So this is your v sin theta, whereas this is your v cos theta. So summarize all the three concepts for objective, please. One more time. When a charge enters along the direction of a field, straight line. When a charge enters perpendicular direction of field, circular path. When a charge enters at an arbitrary angle, it traces what? Helical path. Okay, see. Force on a current carrying conductor placed in a magnetic field. Already you know, when a current is passed through the conductor, what is produced around it? A magnetic field. When a current carrying conductor is placed in another magnetic field, external field, so what is happening? The two magnetic fields may interact. What are the two magnetic fields? One is applied magnetic field, other one is your current carrying conductor contributes a magnetic field. So these two magnetic fields will interact, and that also leads to a force. And that force, what it does? It make a mechanical movement in the conductor. That is why that force is sometimes referred as a mechanical force. So ನೋಡಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಪ್ಲೇಸ್ ಮಾಡಿ, ಆವಾಗ ಕಂಡಕ್ಟರು ಚಲಿಸ್ತಾ ಇರೋದು ಕಂಡು ಬರುತ್ತೆ. ಯಾವ ಡೈರೆಕ್ಷನಲ್ಲಿ ಕಂಡಕ್ಟರ್ ಚಲಿಸುತ್ತೆ? ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಇಲ್ಲಿ ಚಲಿಸ್ತಾ ಇದೆ ಅಂದರೆ ಫೋರ್ಸ್ ಇದೆ ಅಂತ ಅನ್ನಂಗಾಯಿತು. ಯಾಕೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪ್ಲೇಸ್ ಮಾಡಿದಾಗ ಫೋರ್ಸನ್ನು ಪಡೆಯುತ್ತೆ? ಕಾರಣ ಸಿಂಪಲ್ ಇದೆ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿನ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಒಪ್ತೀರಾ? HC ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೊಂದಿರುವ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರನ್ನು ಇನ್ನೊಂದು ಅಪ್ಲೈಡ್ ಫೀಲ್ಡ್ನಲ್ಲಿ ಇಡ್ತೀರಾ. ಸೊ ಹಾಗಾಗಿ ಎರಡು ಫೀಲ್ಡ್ಸ್ಗಳ ಸಂಪರ್ಕ ಬಂತು. ಯಾವ್ಯಾವ ಎರಡು ಫೀಲ್ಡ್ಸು? ನಿಮ್ಮ ಕರೆಂಟ್ ಪಾಸ್ ಆದಮೇಲೆ ಬಂದಿರುವ ಫೀಲ್ಡು ಹಾಗೂ ಎಕ್ಸ್ಟರ್ನಲ್ ಫೀಲ್ಡು, ಇವೆರಡರಿಂದ ಒಂದು ಫೋರ್ಸ್ ಜನರೇಟ್ ಆಗುತ್ತೆ. ಆ ಫೋರ್ಸ್ ಮಾಡುವ ಕೆಲಸ ಏನಿದೆ? ಕಂಡಕ್ಟರ್ ಮೂಮೆಂಟ್ ಇದೆ. ಸೊ ಹಾಗಾಗಿ ಈ ಫೋರ್ಸಿಗೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ? ಮೆಕ್ಯಾನಿಕಲ್ ಫೋರ್ಸ್ ಅಂತ ಹೇಳ್ತೀವಿ. ನೋಡಿ, ನಿಮ್ಮ ಫ್ಯಾನು, ಮಿಕ್ಸರು, ಡ್ರಿಲ್ಲಿಂಗ್ ಮಷಿನ್ಸು ಎಲ್ಲವೂ ರನ್ ಆಗೋದು ಈ ಫೋರ್ಸ್ಲಿಂದ, ಮೆಕ್ಯಾನಿಕಲ್ ಫೋರ್ಸ್. ಓಕೆ, ಸೊ ವಾಟ್ ಹ್ಯಾಪನ್ಸ್ ವೆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಆ್ಯಂಡ್ ಮತ್ತೊಮ್ಮೆ ಅದೇ ಕಾನ್ಸೆಪ್ಟು, when it is experiencing a force, that force must have a magnitude aspect and that force must have direction. So let us take a conductor of length L. Now for this discussion we take L as a vector. Okay, so where it is directed? It is in the direction of current, and B also in a vector. So here how the conductor is placed at an angle theta with the direction of field, and what it carries? Current. So what scientists have found, the force, which force it is? Mechanical force, is directly to the strength of the field. This force is directly to the magnitude of current.
This force is directly to the length of the conductor. This force is directly to the sine of the angle made by the conductor with the direction of field. So when you sum up all this, it becomes a BIL sine theta. Now F is equal to K BIL sine theta. What is a K over here? Constant of proportionality. Okay, constant of proportionality. Scientists have found in a SI system, they have found K as 1. Therefore, what is the formula? In magnitude form, BIL sine theta. So what happens when a current carrying conductor is placed in a magnetic field? It experiences a mechanical force. What is the magnitude of mechanical force? BIL sine theta. So how do you express in vector form? In vector form, just see here which quantities I took as a vector. One is the field as a vector, the length is a vector, and out of these two, what will develop? Force, which is also vector. So therefore you can write like this: force is a vector, but here I is a scalar, so L cross B. Just see. Okay, so what does it mean? The force direction is perpendicular to the plane containing length of the conductor and direction of field. ನೋಡಿ, ಇನ್ನೊಂದು ಅರ್ಥದಲ್ಲಿ ಹೀಗೆ ಹೇಳ್ಬೋದು, ನಿಮ್ಮ ಕಂಡಕ್ಟರ್ ಎಕ್ಸ್ ಆಕ್ಸಿಸ್ ಮೇಲಿದೆ, ಡೈರೆಕ್ಷನ್ ಆಫ್ ಫೀಲ್ಡ್ ವೈ ಆಕ್ಸಿಸ್ ಮೇಲಿದ್ದರೆ ಡೈರೆಕ್ಷನ್ ಆಫ್ ಮೆಕ್ಯಾನಿಕಲ್ ಫೋರ್ಸ್ ಎಲ್ಲಿರುತ್ತೆ? ಝೆಡ್ ಆಕ್ಸಿಸ್ನಲ್ಲಿದೆ ಅಂತ ಅರ್ಥ. ಸೊ ಇದರದ್ದು ಕಾನ್ಸೆಪ್ಟ್. ಈಗ ಈ ಫೋರ್ಸು ಯಾವಾಗ ಮ್ಯಾಕ್ಸಿಮಮ್ ಇದೆ, ಯಾವಾಗ ಮಿನಿಮಮ್ ಇದೆ, ಅದೊಂದು ಚೂರು ನೋಡೋಣ. ಸೊ ವೆನ್ ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ attains the maximum value, see, if conductor is placed along the direction of field, if a conductor is placed along the direction of field, that is theta is 0 degree. What is sine 0 please? 0. Then what is the force value? Which is also 0. Right? So when does a current carrying conductor experience 0 force or minimum force? When it is placed along the direction of field. So similarly, when it experiences maximum, please, if a conductor is placed perpendicular to the direction of field. See, if a conductor is placed perpendicular to the direction of field, if a conductor is placed perpendicular to the direction of field, that is theta 90 degree, then sine 90 is 1. Agree? Therefore, what is the force? Maximum. Okay. So as far as the direction is concerned, direction of force is given by Fleming's left hand rule. Direction is given by Fleming's left hand rule. What is Fleming's left hand rule? Once again the same. Here middle finger indicates what? The direction of current. The forefinger indicates what? The direction of field. So what the thumb points? The direction of mechanical force. Okay. See.